ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಕೇಕ್ ಬೈ ಆಫ್ರಿ ವಿತ್ ರೆಸಿಪೀಸ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ವೆಜ್ ಮಸಾಲಾ ಪಲಾವ್. ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೂ ಮಕ್ಕಳಿಗೆ ಲಂಚ್ಗೆ ಕೂಡ ಹಾಕಿ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ. ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಅದಕ್ಕೆ ಮುಂಚೆ ಬೇಕಾದ ಸಾಮಗ್ರಿಗಳು ಏನೆಲ್ಲ ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ. ಫಸ್ಟಿಗೆ ಇಲ್ಲಿ ಅಕ್ಕಿ 2 ಲೋಟದಷ್ಟು ಅಂದರೆ ಅರ್ಧ kg, 3 ಈರುಳ್ಳಿ, 4 ಟೊಮೆಟೊ, 4 ರಿಂದ 5 ಕಾಯಿಮೆಣಸು, 2 ಆಲೂಗಡ್ಡೆ, ಸ್ವಲ್ಪ ಬೀನ್ಸ್, ಮತ್ತು ಇದರಲ್ಲಿ ಕೆತ್ತೆ, ಲವಂಗ, ಏಲಕ್ಕಿ, ಕೊತ್ತಂಬರಿ, ನೆಕ್ಸ್ಟ್ ಮಸಾಲ ಹುಡಿಗಳು, ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿನ ಹುಡಿ, ಮೆಣಸಿನ ಪೌಡರ್, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ರಿಂದ 5 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಪಲಾವ್ ಮಾಡೋದಕ್ಕೆ ಬೇಕಾದ ಪದಾರ್ಥಗಳು. ಇಲ್ಲಿ ನಾನು ಫಸ್ಟಿಗೆ ಅಕ್ಕಿನ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 2-3 ಸತಿ ತೊಳೆದು ಇದನ್ನು ನೆನೆಸಿಟ್ಟಿರುವಂಥದ್ದು. ಇನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ಟವ್ ಹಚ್ಚಿದ್ದೀನಿ ಹಾಗೂ ಈ ಥರದೊಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಬಿಸಿಯಾದ ನಂತರ ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ಬೇಕು. ಆಯಿಲ್ ಬಿಸಿಯಾದ ಮೇಲೆ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಕೆತ್ತೆ, ಲವಂಗ, ಕೊತ್ತಂಬರಿ, ಏಲಕ್ಕಿಯನ್ನು ಹಾಕೋಬೇಕು. ನಂತರ ಇದನ್ನೆಲ್ಲ ಹಾಕಿದ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕೋಬೇಕು. ಇನ್ನು ಇದನ್ನು 4 ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಅಷ್ಟರವರೆಗೆ ನಾವು ಫ್ರೈ ಮಾಡಬೇಕು. ಆದಷ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನೋಡ್ತಾ ಇದ್ದೀರಲ್ಲ, 4 ರಿಂದ 5 ನಿಮಿಷ ನಾನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ಆಯಿತು. ಇವಾಗ ಇದು ಹಸಿ ಎಲ್ಲ ಸ್ಮೆಲ್ ಹೋಗಿ ಇವಾಗ ಕಲರ್ ಚೇಂಜ್ ಆಗಿ ಬಂದಿದೆ. ಇವಾಗ ಇದಕ್ಕೆ ನಾನು 4 ರಿಂದ 5ರಷ್ಟು ಕಾಯಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗ್ತದೆ. ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡದೆ ಹಾಕೊಳ್ಳಿ. ನಂತರ ಇದಕ್ಕೆ ಟೊಮೆಟೊವನ್ನೆಲ್ಲ ಹಾಕೋಬೇಕು. ಈ ಟೊಮೆಟೊವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ನಾವು ಹಾಗೆಯೇ ಸಾಫ್ಟಾಗಿ ಬರುವ ತನಕ ಬೇಯಕ್ಕೆ ಬಿಡಬೇಕು. ಈಗ ಟೊಮೆಟೊ ಒಳ್ಳೆ ಸಾಫ್ಟಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಫಸ್ಟಿಗೆ ಆಲೂಗಡ್ಡೆಯನ್ನು ಹಾಕೋತಾ ಇದ್ದೀನಿ. ನಂತರ ಬೀನ್ಸನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಸ್ಪೂನ್ ಅರಿಶಿನ ಹುಡಿ, 2 ಸ್ಪೂನ್ ಗರಂ ಮಸಾಲ ಹುಡಿ, 3 ಅಥವಾ 4 ಸ್ಪೂನ್ ಮೆಣಸಿನ ಹುಡಿ. ಇಲ್ಲಿ ನಾನು ಸ್ವಲ್ಪನೇ ಹಾಕಿದ್ದೀನಿ, ಮಕ್ಕಳಿಗೆ ಖಾರ ಆಗ್ತದೆ ಅಂತ. ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಖಾರ ಬೇಕಿದ್ದರೆ ಖಾರವನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನಂತರ 2 ಸ್ಪೂನ್ ಕೊತ್ತಂಬರಿ ಹುಡಿಯನ್ನು ಹಾಕೋಬೇಕು. ಆಮೇಲೆ 2 ಸ್ಪೂನ್ ಉಪ್ಪನ್ನು ಹಾಕುತ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ. ನಂತರ ಇದನ್ನು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದರಿಂದ ನಾನು ಇಲ್ಲಿ 4 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಟೈಮಲ್ಲಿ ನಾವು ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಕಡಿಮೆ ಇದ್ದರೆ ಸ್ವಲ್ಪ ಹಾಕೋಬೇಕು. ಇನ್ನು ಇದು ಚೆನ್ನಾಗಿ ಕುದಿ ಬರೋ ತನಕ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ನೋಡಿ, ಇದರಲ್ಲಿ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಚೆನ್ನಾಗಿರೋ ಅಕ್ಕಿನ ತಗೊಂಡಿದ್ದೀನಿ. ಇದರಿಂದ ನಮಗೆ ಅನ್ನ ಬಿಡಿ ಬಿಡಿಯಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಬುಲೆಟ್ ರೈಸ್ ಹಾಕೋಬಹುದು, ಸೋನಾ ಮಸೂರಿ ಅಕ್ಕಿ ಅಂತ ಬರುತ್ತೆ, ಅದನ್ನು ಹಾಕೋಬಹುದು. ಹಾಗೆಯೇ ಈ ಅಕ್ಕಿಯನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪನ್ನು ಹಾಕೋಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಕುದಿ ಬರುವಾಗ ನಾನಿಲ್ಲಿ ಮುಚ್ಚಳವನ್ನು ಹಾಕ್ತಾ ಇದ್ದೀನಿ. ಇದನ್ನು ಈಗ ವಿಸಿಲ್ಗೆ ಇಡ್ತಾ ಇದ್ದೀನಿ. ಈಗ ಈ ಕುಕ್ಕರಲ್ಲಿ 2 ವಿಸಿಲ್ ತಗೋಬೇಕು. ಇಲ್ಲಿ ನಾನು 2 ವಿಸಿಲ್ ತಗೊಂಡಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಕುಕ್ಕರಲ್ಲಿ 2 ವಿಸಿಲ್ ಬೇಕು ಅಂತ. ಈಗ 2 ವಿಸಿಲ್ ಆಗಿ ಕುಕ್ಕರ್ ತಣ್ಣಗಾದ ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಪಲಾವ್ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ. ನೀವೇ ನೋಡ್ತಾ ಇದ್ದೀರಾ. ಯಾವಾಗಲೂ ನಾವು ಪಲಾವ್ ಅಥವಾ ಬಿರಿಯಾನಿಯನ್ನು ಮಾಡಿದಾಗ ಆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಅಂದರೆ ನಾವು ಕುಕ್ಕರಲ್ಲಿ ಮಾಡಿದಾಗ ಮಾತ್ರ ಆ ಥರ ಆಗಿರುತ್ತೆ. ಯಾಕಂದರೆ ನಾವು ಒಂದೇ ಸಲ ಮಾತ್ರ ಮಿಕ್ಸ್ ಮಾಡಿರ್ತೀವಿ. ಆಮೇಲೆ ಅದು ಬೆಂದು ಸಿಗುವಾಗ ಆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ರೆಸಿಪಿ ಇದು. ಇದು ಬ್ರೇಕ್ಫಾಸ್ಟಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಲಂಚಿಗೆ ಕೂಡ ಹಾಕಿ ಕೊಡ್ಬೋದು. ಟಿಫಿನ್ ಬಾಕ್ಸಿಗೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ ಅಂತಹ ರೆಸಿಪಿ ಇದು. ಹಾಗಾದರೆ ಈ ಪಲಾವ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ನಾವು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.